ಛೇ, ಇದೇನಪ್ಪ ಇದು? ನಮ್ಮಪ್ಪ ಹಿಂಗಂದ್ಬಿಡ್ತು. ನಾನು ಕೇಳಿದ ತಕ್ಷಣ ನಾವು ಒಪ್ಕೊಂಡು ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಮಾಡಿಸುತ್ತೆ ನಮ್ಮಪ್ಪಯ್ಯ ಅಂತಾನೆ ತಿಳ್ಕೊಂಡಿದ್ದೆ. ಆದರೆ ನಮ್ಮಪ್ಪಯ್ಯ ಯೋಚನೆ ಮಾಡೋಕ್ಕೆ ಟೈಮ್ ಕೊಡು ಅಂತ ಹೇಳಿ ಅದೇ ಓತಲ್ಲ ಹೇಳ್ಬಿಟ್ಟು. ಥೂ, ಅಲ್ಲ ಈ ಆಸ್ತಿನ ನಾನು ಮಾಡಿಸ್ಕೊಂಬೋದು ತಡ ಮಾಡ್ದಂಗೆಲ್ಲನ ನನಗೆ ಅಪಾಯ. ನಮ್ಮ ಅಣ್ಣಗೆ ಏನಾದರೂ ಗೊತ್ತಾದರೆ ಇದಕ್ಕಂತೂ ಅವಕಾಶ ಮಾಡಿಕೊಡಲ್ಲ. ಏನಪ್ಪ ಮಾಡೋದು, ಹೆಂಗೆ ಒಪ್ಸೋದು ನಮ್ಮಪ್ಪಯ್ಯನ ಈಗ? ಅಲ್ಲ, ನಮ್ಮಪ್ಪಗೆ ಒಂದಿಷ್ಟಾದ್ರು ಬುದ್ಧಿ ಬೇಡವಾ? ಮಗ ಅದನು ಕಷ್ಟಕ್ಕಾಗ್ದಲೇ ಹೆಂಡತಿ ಮಾತು ಕಟ್ಕೊಂಡು ಬೇರೆ ಮನೆ ಮಾಡ್ಕೊಂಡು ಹೋಗ್ಯವನಲ್ಲ. ಕಷ್ಟಕ್ಕಾಗಲ್ದು ಆಗದೆ ಇರೋ ಮಗುಗೆ ಆಸ್ತಿ ಯಾಕೆ ಕೊಡಬೇಕು? ಮಗಳೇ ತಾನೇ ನಮ್ಮ ನೋಡ್ಕೊಂತ ಇರೋದು, ಅವಳಿಗೆ ಕೊಡೋಣ ಆಸ್ತಿನ ಅಂಬೋದು ಒಂದಿಷ್ಟು ಇಲ್ವಲ್ಲ. ಇನ್ನು ಯೋಚನೆ ಮಾಡ್ತೀನಿ ಅಂತ ಹೇಳ್ತೈತಿ. ಯೋಚನೆ ಮಾಡಕ್ಕೆ ಏನು ಉಳ್ದೈತಿ? ನಾನೇನು ನಮ್ಮಪ್ಪಯ್ಯ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇಟ್ಕೊಂಡೈತಿ. ನಾನು ಕೇಳಿದ ತಕ್ಷಣ ಇಡೀ ಆಸ್ತಿನ ನನ್ನ ಹೆಸರಿಗೆ ಮಾಡಿಸುತ್ತೆ ಅಂತ ತಿಳ್ಕೊಂಡಿದ್ದೆ. ಆದರೆ ನಮ್ಮಪ್ಪಯ್ಯ ಹಿಂಗೆ ಮಾಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿರಲಿಲ್ಲ. ಇವತ್ತು ಬರಲಿ ಏನೋ ಅವಾಗ್ಲೇನೆ ನಿಧಾನವಾಗಿ ಕೇಳಿದೆ, ಒಳ್ಳೆ ಮಾತನಾಗಿ. ಈಗ ಬರ್ಲಿ ಜೋರ್ ಮಾಡಿ ಕೇಳ್ತೀನಿ, ಹಂಗಾದ್ರೆ ಮಾಡಿಸುತ್ತೆ ನಮ್ಮಪ್ಪಯ್ಯ. ನಾನೇನ ಒಳ್ಳೆ ಮಾತನಾಗೆ ಮಾಡಿಸ್ಕೆಮ್ಮನ ಯಾಕೆ ಸುಮ್ಮನೆ ಜೋರಾಗಿ ಮಾತಾಡೋದು ಅಂತ ಹೇಳಿ ನಾನು ಇದು ಮಾಡಕ್ ಹೋದ್ರೆ ನಮ್ಮಪ್ಪ ನೋಡಿರಿ ಇನ್ನು ಯೋಚನೆ ಮಾಡುತ್ತಂತೆ. ಯೋಚನೆ ಇನ್ನ ಯಾವಾಗ ಯೋಚನೆ ಮಾಡುತ್ತೋ ಏನ್ ಕಚ್ಚೋ. ನಮ್ಮಮ್ಮ ಇನ್ನೂ ಅಷ್ಟೇನೆ ಜೋರಾಗಿ ಹೇಳೋಣ ಬಂದು ಏನೂ ಇಲ್ಲ, ಮಾಡಿಸು ಅಂತನ ಸುಮ್ಮನೆ ನಿಧಾನ ಕೇಳುತ್ತಿ. ಹಂಗೆ ಹೇಳಿದ್ರೆ ಕೇಳುತ್ತಾ ನಮ್ಮಪ್ಪಯ್ಯ? ಒಂದಿಷ್ಟು ಜೋರು ಮಾಡಿ ಹೇಳ್ಬೇಕು. ನಮ್ಮ ನೇತ್ರ ಮನೆ ಆಗೋದು ನಮ್ಮ ಕಷ್ಟಕ್ಕೆ, ನಮ್ಮ ರಾಜ ಏನು ಆಗಲ್ಲ ಮಾಡಿಸು ಅಂತಾನೆ ನಮ್ಮಮ್ಮ ಒಂದಿಷ್ಟು ಜೋರು ಮಾಡಿದ್ರೆ ನಮ್ಮಪ್ಪ ಒಪ್ಕೊಂಬೋದೋ ಏನು? ನಮ್ಮಮ್ಮ ಜೋರಾಗಿ ಹೇಳಲಿಲ್ಲ, ಏನೂ ಇಲ್ಲ. ಬಿಡತ್ಲಾಗೆ ಯೋಚನೆ ಮಾಡತ್ತಂತೆ, ನಿನ್ಗೆ ಮಾಡಿಸುತ್ತೆ ಅಂತ ಹೇಳಿ ಅದೇ ಓದ್ತು ನಮ್ಮಮ್ಮಯ್ಯ. ಎಲ್ಲಿಗೆ ಓದ್ತೋ ಏನು? ಯಾಕ ಏನ್ ಮಾಡ್ತಾ ಇದ್ದೀಯ ಯಾಕ? ಒಬ್ಳೆ ಕುಕ್ಕೊಂಡು ಮನೆಗೆ ಯಾರು ಇಲ್ವೇನು? ಇದೊಂದು ಬಂತು ಪೆದ್ ಮುಂಡೆದು ನನ್ನ ತಲೆ ತಿಂಬಕ್ಕಿ. ನನ್ನ ಸಂಕಟ ನನಗಾಗಿದ್ರೆ ಇದೊಂದು ಯಾಕ ಏನು ಮಾಡ್ತಾ ಇದ್ಯಾ ಅಂತ ಬಂದ್ಲು ಪೆದ್ ಮುಂಡಿ. ಅಯ್ಯ ಯಾಕೆ ಒಬ್ಳೆ ಮಾತಾಡ್ಕೊಂತ ಇದ್ಯಾ? ಹಂಗ ಮಾತಾಡ್ಕೋಬೇಡ, ಹುಚ್ಚಿಡ್ದೈತಿ ಅಂತಾರೆ ಯಾರನ್ನ ಕೇಳಿಸ್ಕೊಂಡ್ರೆ. ಏ ಪೆದ್ದಿ, ನನ್ಗ್ಯಾಕೆ ಹುಚ್ಚಿಡೈತಿ? ಹುಚ್ಚು ನಿನಗೆ ಹಿಡ್ದೈತಿ. ನಿನಗೆ ಹುಟ್ದಾಗಿಂದ ಹುಚ್ಚೇನಿ, ಅದಕ್ಕೆ ಮತ್ತೆ ನಿನ್ ತಲೆಗೆ ಒಂದಿಷ್ಟು ಬುದ್ಧಿನೇ ಇಲ್ಲ, ಬರೇ ಸಗಣಿನೇ ತುಂಬ್ಕೊಂಡಿರೋದು. ನನ್ನ ಸಂಕಟ ನನಗಾಗಿದ್ರೆ ಇವಳೊಬ್ಳು ಬಂದ್ಬಿಟ್ಲು ನನ್ನ ತಲೆ ತಿಂಬಾಕಿ. ಅಯ್ಯ ಯಾಕೆ ಹಂಗಾಡ್ತಾ ಇದ್ಯಾ? ನಾನೆಲ್ಲಿ ನಿನ್ ತಲೆ ತಿಂತಾ ಇದ್ದೀನಿ? ತಲೆ ಯಾರನ್ನ ತಿಂಬಕ್ಕಾಗತ್ತೆ? ನಿನಗೆ ಗೊತ್ತೇ ಆಗಲ್ಲ. ಯಾರು ತಿಂಬಕ್ಕಾಗಲ್ಲ, ನಿನ್ನಂತ ಪೆದ್ ಮುಂಡೆ ತಿಂತಾಳೆ ತಲೆನ. ಸುಮ್ಮನೆ ಹೋಗು, ನನ್ನ ಸಮಸ್ಯೆ ನನಗಾಗಿದ್ರೆ ನೀನೊಬ್ಳು. ಏನಾಗಿತ್ತು ಹೇಳು ಯಾಕ? ಯಾಕೆ ಹಿಂಗ್ ಸಿಟ್ ಮಾಡ್ಕೊಂತೀಯ ನೀನು? ನಾನಿಲ್ಲಿ ನಮ್ಮಪ್ಪನ ಆಸ್ತಿ ಎಲ್ಲ ಮಾಡಿಸ್ಕೊಂಬನ ಅಂತ ಬಂದಿದ್ದೀನಿ. ಆದ್ರೆ ಇಲ್ಲಿ ನೋಡಿರಿ, ನಾನು ಅನ್ಕೊಂಡಿದ್ ಕೆಲಸ ಆಗಿಲ್ಲ. ಇನ್ನ ಬಂದಾಳೇನೆ ಒಂದು 10-12 ದಿವಸ ಆಯ್ತು. ಇಷ್ಟು ದಿನ ಆದ್ರೂ ನಮ್ಮ ಅಪ್ಪನ ಆಸ್ತಿನ ನಾನು ಬರಿಸ್ಕೊಂಬಕ್ ಆಗಿಲ್ಲ ಅಂತೇಳಿ ನಾನು ಚಿಂತೆ ಮಾಡ್ತಿದ್ರೆ ಇವಳೊಬ್ಳು ಏನ್ ಮಾಡೋದು? ಇವಳಿಗೆ ಬಿಡೋಣ. ಅಪ್ಪ ಹೇಳು, ಎಲ್ಲ ಆಸ್ತಿನೂ ಅಕ್ಕನ ಹೆಸರಿಗೆ ಮಾಡಿಸು ಅಂತನ ಹೇಳ್ಕೊಡೋಣ. ಇವಳೇ ಹೇಳ್ತಾಳೆ ಅನ್ಸುತ್ತೆ. ಇವಳು ಹೇಳಿದ್ರೆ ಮಾಡಿಸ್ಬೋದು ನಮ್ಮ ಅಪ್ಪಯ್ಯ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ. ಹಂಗೆ ಮಾಡ್ತೀನಿ ಇರು. ಪೆದ್ ಮುಂಡೆ ಹೆಂಗಿದ್ರು ನಾನು ಏನು ಹೇಳಿದ್ರು ನಂಬುತ್ತೆ. ಪದ್ದು ನೀನು ನಾನು ಹೇಳ್ದಂಗೆ ಕೇಳ್ತೀಯ? ನಾನು ಏನೋ ಒಂದು ಹೇಳ್ತೀನಿ, ನಾನು ಹೇಳ್ಕೊಟ್ಟಂಗೆನೆ ಅಪ್ಪ ಅಂತ ಹೇಳ್ಬೇಕು ನೀನು. ಹಂಗೆ ಹೇಳ್ಕೊಟ್ರೆ ನಿನಗೇನೋ ಒಂದು ಕೊಡ್ತೀನಿ ತಿಂಬಕ್ಕೆ. ಏನು ಕೊಡ್ತೀಯ ಯಾಕ ನನಗೆ ತಿಂಬಕ್ಕೆ? ಅದು ನಾನು ನಿನಗೆ ಮಾವನೇನು ಕೊಡ್ತೀನಿ. ಚೆನ್ನಾಗಿರೋ ಸಿಹಿಗಿರೋ ಮಾವನೇನು ಕೊಡ್ತೀನಿ. ಅದು 3 ಕೊಡ್ತೀನಿ. ನಾನು ಹೇಳ್ದಂಗೆ ಕೇಳ್ತೀಯಾ? ನಾನು ಹೇಳ್ದಂಗೆ ಅಪ್ಪ ಅಂತ ಹೇಳ್ತೀಯಾ? ಹೇಳು, ಏನು ಹೇಳ್ಬೇಕು? ಹೆಂಗೋ ಪೆದ್ ಮುಂಡೆದು, ನಾನು ಏನು ಹೇಳಿದ್ರು ನಂಬುತ್ತಿ. ಹೇಳ್ತೀನಿ ಇರು. ಪದ್ದು ಅದು ಅಪ್ಪನಿಗೆ ಹೇಳ್ತೀಯಾ? ನಾನು ಹೇಳ್ಕೊಟ್ಟಂಗೆ ಅಪ್ಪನ ಹೆಸ್ರನಾಗ ಐತಲ್ಲ ಆಸ್ತಿ, ನಮ್ದು ಹೊಲ ಗದ್ದೆ ದುಡ್ಡು ಒಡವೆ ಮನೆ ಎಲ್ಲನ ನನ್ನ ಹೆಸರಿಗೆ ಮಾಡಿಸು ಅಂತ ಹೇಳಿ ಅಪ್ಪಗೆ ಹೇಳ್ತೀಯಾ? ಅಕ್ಕನ ಹೆಸರಿಗೆ ಮಾಡ್ಸಪ್ಪ, ಅಕ್ಕಯ್ಯ ಏನೋನ ಎಲ್ಲ ಮಾಡಿಸು ಅಂತ ಕೇಳಿಳಂತೆ. ನೀನು ಮಾಡ್ಸಲ್ಲ ಅಂತಿದ್ಯಂತೆ. ಮಾಡಿಸು ಅವಳ ಹೆಸರಿಗೆ, ಅವಳೇ ನೋಡ್ಕೊಂತಾಳೆ ನಮ್ಮನ್ನೆಲ್ಲನ ಅಂತ ಹೇಳ್ತೀಯಾ ಅಪ್ಪನಿಗೆ? ಹೆಸರಿಗೆ ಮಾಡ್ಸೋದು ಅಂದ್ರೆ ಏನೇ ಯಾಕ? ಅಯ್ಯೋ ಈ ಪೆದ್ ಮುಂಡೆದ್ಕೆ ಈಗ ಅದನ್ನೆಲ್ಲ ಅರ್ಥ ಮಾಡಿಸ್ಕೊಂಡು ಕುಕ್ಕಬೇಕಾ ನಾನು? ಹೆಸರು ಮಾಡ್ಸೋದು ಅಂದ್ರು ಗೊತ್ತಿಲ್ಲ ಇದಕ್ಕೆ. ಹೆಂಗನಾಗ್ಲಿ ನನ್ನ ಕೆಲಸ ಆಗ್ಬೇಕು ಅಂತಂದ್ರೆ ಹೇಳ್ಬೇಕು. ಅವಳು ಏನು ಕೇಳಿರು ಅವಳ ಅನುಮಾನ ಎಲ್ಲ ಬಗೆಹರಿಸಿದ್ರೆ ನಾನು ಹೇಳ್ದಂಗೆ ಅಪ್ಪ ಇಂತಾಗೆ ಕೇಳ್ತಾಳೆ ಅವಳು ಹೋಗಿ. ಹೇಳ್ತಾಳೆ ಅಕ್ಕನ ಹೆಸರಿಗೆ ಮಾಡಿಸು ಅಂತಾನೆ. ಅದು ಪದ್ದು ಹೆಸರು ಮಾಡ್ಸೋದು ಅಂತಂದ್ರೆ ಅಪ್ಪನ ಹೆಸರಿನಾಗ ಐತಲ್ಲ ಹೊಲ ಎಲ್ಲನ
ಆಮೇಲೆ ಅದು ನನ್ನ ಹೆಸರಿನಾಗಿರುತ್ತೆ. ಅವಾಗ ನಂದಾಗುತ್ತೆ. ನಾನೇ ಎಲ್ಲ ನೋಡ್ಕೊಂತೀನಿ. ನಿನ್ನು ಅಪ್ಪ ಇನ್ನು ಅಮ್ಮ ಇನ್ನು ಅಜ್ಜಿನು ಎಲ್ಲಾನು ನಾನೇ ಚೆನ್ನಾಗಿ ನೋಡ್ಕೊಂತೀನಿ. ನೀನು ನಮ್ಮನ್ನೆಲ್ಲ ನೋಡ್ಕೊಂತೀಯ ಯಾಕ? ಬ್ಯಾಡಪ್ಪ, ನೀನು ನನ್ನ ದರ ದರ ಎಳ್ಕೊಂಬತ್ತೀಯ ಒಯ್ತೀಯ. ನೀನ್ ಚೆನ್ನಾಗಿ ನೋಡ್ಕೊಂಬಲ್ಲ. ನಮ್ಮ ಅಮ್ಮಯ್ಯ ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಯ್ಯನೇ ಚೆನ್ನಾಗಿ ನೋಡ್ಕೊಂತಾರೆ ನನ್ನ. ನೀನು ಬರೇ ಒಯ್ತೀಯ ಬೈತೀಯ. ನೀನು ಯಾವಾಗ್ಲೂ ಕೆಟ್ಟದ್ದೇ ಹೇಳ್ಕೊಡ್ತೀಯ. ಅದಕ್ಕೇನೆ ನಿನ್ ಮಾತ್ ಕೇಳಲ್ಲ ನಾನು. ಏಯ್, ನಾನು ಯಾಕೆ ಕೆಟ್ಟದ್ದು ಹೇಳ್ಕೊಡೋಣ? ನಿನ್ನ ಒಳ್ಳೇದಕ್ಕೆ ಕಣಿ ನೀನು ಹೇಳ್ತಾ ಇರೋದು. ಯಾರು ಹೇಳಿರು ಹಂಗಂತಾನ ನಾನು ನಿನಗೆ ಕೆಟ್ಟದ್ದು ಹೇಳ್ಕೊಡ್ತೀನಿ ಅಂತಾನ? ನಿಮ್ಮ ಅಕ್ಕ ಕಣಿ ನಾನು. ನಿನಗೆ ಯಾಕೆ ಕೆಟ್ಟದ್ದು ಹೇಳ್ಕೊಡ್ಲಿ? ಗೊತ್ತು ನನಗೆ. ಅವತ್ತು ಅಣ್ಣನ್ ಮಾತಾಡಿಸ್ಬೇಡ, ಅವನ್ ಜೊತೆಗೆ ಹೋಗ್ಬೇಡ, ಅವ್ರ ಮಂಟಕ್ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ. ಅದ್ ಕೆಟ್ಟಿದ್ದು ತಾನೆ. ಅಣ್ಣನೇ ಹೇಳಿದ್ದು. ನೇತ್ರನ್ ಮಾತು ಕೇಳಕ್ ಹೋಗ್ಬೇಡ, ಅವಳು ಬರೇ ಕೆಟ್ಟದ್ದು ಹೇಳ್ಕೊಡ್ತಾಳೆ, ಅವಳೇನ್ ಹೇಳಿದ್ರು ನಂಬೇಡ ಅಂತ ಹೇಳವನಿ. ನಾನ್ ನಂಬಲ್ಲಪ್ಪ, ನಾನು ಯಾತು ಹೇಳಲ್ಲಪ್ಪ ಅಪ್ಪ ಇಂತಾಗೆ. ಏಯ್, ಅವನ್ ಮಾತು ನಂಬೇಡ ಕಣಿ. ಅವನು ಎಲ್ಲ ಕೆಟ್ಟದ್ದು ಹೇಳ್ಕೊಡೋದು, ಹಾಳು ಮಾಡ್ತಾನೆ. ಮನೆ ಹಾಳು ಮಾಡಿ ನೋಡು, ಬ್ಯಾರೆ ಮನೆ ಮಾಡ್ಕೊಂಡು ಹೋಗ್ಯವನಿ. ಈಗಲೇ ಗೊತ್ತಾಗಲ್ವಾ ಯಾರು ಕೆಟ್ಟರು ಯಾರು ಒಳ್ಳೆಯರು ಅಂತ? ಅಮ್ಮಗೆ ಸನಕಿಲ್ಲ ಅಂತೇಳಿ ನಾನೇ ತಾನೇ ನೋಡ್ಕೊಂಬಕ್ ಬಂದಿರೋದು. ನಿಮ್ಮ ಅಣ್ಣ ಏನು ಆಗ ಮಲ್ಲಿನೂ ಬಂದೇವ್ರ ಇಲ್ಲಿಗೆ ನೋಡ್ಕೊಂಬಕ್ಕೆ? ಹೇಳು, ಈಗ ಗೊತ್ತಾಗ್ತಿರ್ತಾನೆ ನಿನ್ಗೆ ಯಾರು ಒಳ್ಳೆಯವರು ಕೆಟ್ಟರು ಅಂತ. ನನಗೂ ಗೊತ್ತು, ನಾನೇನ್ ಪೆದ್ದಿ ಅಲ್ಲ. ನೀನ್ ಕೆಟ್ಟಾಳು ನೀನು. ನಿನ್ ಮಾತ್ ನಂಬಾರ್ದು, ಬರೇನೆ ಕೆಟ್ಟದ್ದೇ ಹೇಳ್ಕೊಡ್ತೀಯ. ನಾನ್ ಮಾತ್ರ ಯಾತು ಕೇಳಲ್ಲಪ್ಪ ನಿನ್ ಮಾತ. ಅವಾಗ್ಲೇ ನೀನ್ ಏನ್ ಹೇಳಿರು ಕೇಳ್ತೀನಿ ಕಣಿ ಅಕ್ಕ. ಏನ್ ಹೇಳು ಅಂತ ಹೇಳ್ದೆ, ಮಾವಿನ ಹಣ್ಣು ಕೊಡ್ತೀನಿ ನಾನು ಹೇಳ್ದಂಗೆ ಕೇಳು ಅಂದಿದ್ಕೆ. ಈಗ ನೋಡಿ ರಾಲೇನೆ ಎಲ್ಲ ಉಲ್ಟಾ ಮಾತಾಡ್ತೀಯಲ್ಲೇ ಪೆದ್ದ ಮುಂಡೆ. ಅದು ಸುಮ್ಮನೆ ಹೇಳಿದ್ದು ಯಾಕ, ನೀನು ನಂಬಿಟ. ಇನ್ಮೇಲೆ ನೀನ್ ಏನ್ ಹೇಳಿರು ನಾನು ಕೇಳಲ್ಲ. ನೀನ್ ಎಲ್ಲ ಬರೀ ಸುಳ್ಳು ಸುಳ್ಳು ಹೇಳ್ಕೊಡ್ತೀಯ. ನಾನು ಸುಳ್ಳು ಹೇಳ್ಕೊಡ್ತೀನಿ. ಏಯ್ ಪೆದ್ದಿ, ಹೋಗೆ ಹೋಗೆ ಮುಚ್ಕೊಂಡು ಒಳಕ್ಕೆ. ನೀನ್ ನೋಡಿ ಹಂಗೆ ಮೈಯೆಲ್ಲ ಉರ್ದೋಗುತ್ತೆ. ಹೋಗಿ ಹಸಕ್ಕೆ ನನ್ ಕಣ್ ಮುಂದೆ ನಿಂತ್ಕೋಬೇಡ. ಯಾಕೆ ನೇತ್ರ ಮರೆ, ಯಾಕೆ ಪೊದ್ದು ನಂಗೆ ಬೈತಾ ಇದ್ದೀರಾ? ಏನ್ ಮಾಡಿಲ್ಲ ಅವಳು? ಅಯ್ಯಯ್ಯೋ, ಈ ಪೆದ್ ಮುಂಡೆ ನಾನು ಹೇಳಿದ್ದೆಲ್ಲನ ಈ ಗುಲಾಬಿ ತಾಗಿ ಹೇಳ್ತಾಳೋ ಏನೋ. ಮೊದ್ಲು ಇವಳು ಬಾಯಿ ಮುಚ್ಚಿಸ್ಬೇಕು. ಏನು ಇಲ್ಲ ಕಣೆ ಗುಲಾಬಿ, ಇವಳು ಏನೋ ಲೆಕ್ಕ ಮಾಡಕ್ಕೆ ಹೇಳ್ದೆ ತಪ್ಪು ಮಾಡಿದ್ಲು, ಅದಕ್ಕೆ ಬೈತಿದ್ದೆ ಅಷ್ಟೇನೆ. ಹೋಗು ನೀನು ಸುಮ್ಮನೆ. ಇವಳು ಮಾತಾಡ್ಸ್ಕೊಂಡು ನಿಂತ್ಕೋಬೇಡ ನೀನು. ಎಲ್ಲಿಗೆ ಹೋಗಿ ದೀಟ ತಿಂತಕನ? ಯಾವಾಗ ಹೋದಳು ನೀನು? ಇವಾಗ ಬಚ್ಚಿಯ ಮನೆಗೆ? ಜಲ್ದು ಬಂದು ಮನೆ ಕೆಲಸ ಮಾಡ್ಬೇಕು ಅಂಬದ್ ಗೊತ್ತಾಗಲ್ವಿ? ಎಲ್ಲಿಗೆ ಹೋಗಿ ಡೇಟ ತಿಂತಕನ? ಅಯ್ಯೋ, ಅದಕ್ಕೆ ಯಾಕೆ ಇಷ್ಟೊಂದು ರೇಗ್ತಾ ಇದ್ದೀರಾ? ಮಾಡ್ತೀನಿ ಬಿಡ್ರಿ. ಅಯ್ಯೋ, ನಾನ್ ಮಾಡ್ದೆ ಇನ್ಯಾರು ಮಾಡಕ್ಕಾಗುತ್ತೆ ಹೇಳಿ? ಹೋಗು, ನನಗೆ ತಲೆ ನೋಯ್ತೈತೆ. ಕಾಪಿ ಕಾಸ್ಕೊಂಬರೋಗಿ ಜಲ್ದು ಹೋಗಿ. ಹೋಗು, ಇವಳ್ತಾ ಮಾತಾಡ್ಕೊಂಡು ನಿಂತ್ಕೋಬೇಡ. ಪೆದ್ ಮುಂಡೆ ಅದು ಏನೇನೋ ಹೇಳುತ್ತಿ. ಅದ್ರ ಮಾತು ಏನು ನಂಬಕ್ ಹೋಗ್ಬೇಡ ನೀನು. ಎಲ್ಲ ಬರೀ ಸುಳ್ಳು ಸುಳ್ಳು ಹೇಳ್ತಾಳೆ ಇವಳು. ಏನು ಗೊತ್ತಾಗಲ್ಲ, ಸುಮ್ಮನೆ ಮನ್ಸಿಗೆ ಬಂದಾಗ ಮಾತಾಡ್ತಾಳೆ ಇವಳು ಪೆದ್ದಿ. ಹೋಗ್ ನೀನು. ನಾನೇನ್ ಪೆದ್ದಿ ಅಲ್ಲ, ನೀನೇ ಪೆದ್ದಿ. ಈ ನೇತ್ರ ತಿರ್ಗಾ ಏನೋ ಪೊದ್ದು ಏನೋ ಇಲ್ದೇ ಇರೋದೆಲ್ಲ ಹೇಳ್ಕೊಟ್ಟಿರ್ಬೇಕು. ಅದಕ್ಕೆ ಎಲ್ಲೋ ಈ ಪೊದ್ದು ಕೇಳಲ್ಲ ಅಂದಿರ್ಬೇಕೇನೋ, ಅದಕ್ಕೆ ಬೈತಾ ಇದ್ದಾಳೆ. ನನಗೆ ಎಲ್ಲಿ ಎಲ್ಲ ಹೇಳ್ತಾಳ ಅಂತ ಹೇಳಿ ನನಗೆ ಹೋಗಿ ಕಾಪಿ ಕಾಸ್ಕೊಂಬರೋಗು ಅಂತ ಹೇಳ್ತಾ ಇದ್ದಾಳೆ. ನನಗೇನಾಗಲ್ಲ, ಹಾಲೇನೆ ಇರೋ ವಿಷಯ ಎಲ್ಲ ಗೊತ್ತಾಗೈತಿ ಚಿಕ್ಕ ಸಾವುಕಾರಿಗೆ. ಇವಳು ಏನು ಮಾಡಿದ್ರು ನಡೆಯಲ್ಲ ಈ ಪಾಠ. ಏ ಗುಲಾಬಿ, ನಿನ್ಗೆ ಹೇಳ್ತಾ ಇರೋದು, ಹೋಗು ಕಾಪಿ ಕಾಸ್ಕೊಂಬರೋಗಿ ಜಲ್ದು ಹೋಗಿ. ಸರಿ ಸರಿ, ಕಾಸ್ಕೊಂಬತ್ತೀನಿ ರೀ. ಏ ಪದ್ದು, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಹೋಗು, ಅಮ್ಮಯ್ಯ ಎಲ್ಗೋ ಹೋಗೈತೆ, ಕರ್ಕೊಂಬರಗ್ ಹೋಗಿ ನೀನು. ಒಳಕ್ ಹೋಗ್ಬೇಡ, ಹೋಗು, ಹೊರಗೆ ಎಲ್ಗೋ ಹೋಗೈತೆ ಅಮ್ಮಯ್ಯ, ಕರ್ಕೊಂಬರಗ್ ಎಲ್ಗೋ ಹೋಗೈತೆ ಅಂತ ಹೇಳಿ ಅಕ್ಕ ಕರಿತಾ ಇದ್ದಾಳೆ, ಬರ್ಬೇಕಂತೆ ಜಲ್ದು ಅಂತಾನ. ಹೋಗು, ನೀನೇ ಕರ್ಕೊಂಬರಗ್ ಹೋಗಿ, ನಾನು ಹೋಗಲ್ಲ. ಅಯ್ಯೋ ದೇವ್ರಿ, ಈ ಪೆದ್ದಿ ಏನು ಹೇಳ್ಬಾರ್ದಪ್ಪ, ನಾನು ಹೇಳ್ಕೊಟ್ಟಿದ್ದ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.